ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ಸಂವಿಧಾನದ ಒಂದು ಬಹುಮುಖ್ಯ ಭಾಗದ ಬಗ್ಗೆ ಕಲಿಯೋಣ. ಅದೇ ರಾಜ್ಯ ನಿರ್ದೇಶಕ ತತ್ವಗಳು. ಇದನ್ನ ನಮ್ಮ ದೇಶದ ಸರ್ಕಾರಗಳಿಗೆ ಕೊಟ್ಟಿರೋ ಒಂದು ಮಾರ್ಗದರ್ಶಿ ಅಂತಾನೂ ಹೇಳ್ಬೋದು. ದೇಶವನ್ನ ಹೇಗೆ ಒಂದು ಕಲ್ಯಾಣ ರಾಜ್ಯ ಅಂದ್ರೆ ಎಲ್ಲರೂ ಸುಖ ಸಂತೋಷದಿಂದ ಇರೋ ನಾಡನ್ನಾಗಿ ಮಾಡ್ಬೋದು ಅಂತ ಈ ತತ್ವಗಳು ಹೇಳ್ತವೆ. ಇದ್ರ ಬಗ್ಗೆ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ಬನ್ನಿ ಶುರು ಮಾಡೋಣ. ಸರಿ, ಹಾಗಾದ್ರೆ ಈ ಮಾರ್ಗದರ್ಶನದಲ್ಲಿ ಏನೇನಿದೆ ಅಂತ ನೋಡೋಣ. ನಾವು 5 ಮುಖ್ಯ ವಿಷಯಗಳನ್ನ ನೋಡ್ತೀವಿ. ಮೊದಲಿಗೆ ಈ ತತ್ವಗಳು ಅಂದ್ರೇನು, ಯಾಕೆ ಇವು ಇಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಸಾಮಾಜಿಕ ನ್ಯಾಯ, ಜನರ ಕಲ್ಯಾಣ, ನಮ್ಮ ದೇಶದ ಸಂಪತ್ತನ್ನ ಹೇಗೆ ಕಾಪಾಡಬೇಕು ಮತ್ತು ಕೊನೆಯಲ್ಲಿ ಇಡೀ ಪ್ರಪಂಚದ ಜೊತೆ ನಾವು ಹೇಗೆ ಶಾಂತಿಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಕಲಿಯೋಣ. ಹಾಗಾದ್ರೆ ನಮ್ಮ ಮೊದಲನೇ ಹೆಜ್ಜೆ ಇಡೋಣ. ಈ ರಾಜ್ಯ ನಿರ್ದೇಶಕ ತತ್ವಗಳು ಅನ್ನೋ ಪದ ಕೇಳಕ್ ಸ್ವಲ್ಪ ದೊಡ್ಡದಾಗಿ ಕಷ್ಟ ಅನ್ಸ್ಬೋದಲ್ವಾ? ಆದ್ರೆ ಅದರ ಹಿಂದಿರೋ ಅರ್ಥ ಇದೆಯಲ್ಲ, ಅದು ತುಂಬಾ ಸರಳ ಮತ್ತೆ ತುಂಬಾನೇ ಇಂಪಾರ್ಟೆಂಟ್. ಅದೇನು ಅಂತ ಈಗ ನೋಡೋಣ ಬನ್ನಿ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಳಿ. ಈಗ ನೀವೊಂದು ಮನೆ ಕಟ್ತಾ ಇದ್ದೀರಿ ಅಂದ್ಕೊಳ್ಳಿ. ಒಬ್ಬ ಒಳ್ಳೆ ಇಂಜಿನಿಯರ್ ನೋಡಿ, ಮನೆ ಸ್ಟ್ರಾಂಗ್ ಆಗಿರೋಕೆ ಇಲ್ಲಿ ಕಂಬ ಹಾಕಿ, ಚೆನ್ನಾಗಿ ಗಾಳಿ ಬೆಳಕು ಬರೋಕೆ ಇಲ್ಲಿ ಕಿಟ್ಕಿ ಇಡಿ ಅಂತ ಸಲಹೆ ಕೊಡ್ತಾರಲ್ವಾ? ಹಾಗೇ ನಮ್ಮ ಸಂವಿಧಾನವು ಸರ್ಕಾರಗಳಿಗೆ ನೋಡಿ, ಒಂದು ಒಳ್ಳೆ ದೇಶವನ್ನ ಕಟ್ಟೋಕೆ ನೀವು ಈ ಆದರ್ಶಗಳನ್ನ ಪಾಲಿಸಿ ಅಂತ ಹೇಳುತ್ತೆ. ಇದೇ ನಿರ್ದೇಶಕ ತತ್ವಗಳು. ಸುಖಿ ರಾಜ್ಯ ಅಂದ್ರೆ ಬರೀ ಆರ್ಥಿಕವಾಗಿ ಬೆಳೆಯೋದಲ್ಲ, ಬದಲಾಗಿ ಸಮಾಜದಲ್ಲಿ ಯಾರಿಗೂ ಅನ್ಯಾಯ ಆಗ್ಬಾರ್ದು, ಎಲ್ಲರಿಗೂ ಶಿಕ್ಷಣ, ಆರೋಗ್ಯ ಮತ್ತು ಗೌರವ ಸಿಗ್ಬೇಕು ಅಂಥ ಒಂದು ಸಮಾಜವನ್ನ ಕಟ್ಟೋದೇ ಇದರ ಗುರಿ. ಇದು ಬಹಳ ಒಳ್ಳೆ ಪ್ರಶ್ನೆ. ಯಾಕೆ ಬೇಕು ಇವು? ಯಾಕಂದ್ರೆ ಸರ್ಕಾರಗಳು ದಾರಿ ತಪ್ಪಬಾರ್ದು. ಒಂದು ದೊಡ್ಡ ಹಡಗಿಗೆ ದಿಕ್ಸೂಚಿ ಹೇಗೆ ದಾರಿ ತೋರಿಸುತ್ತೋ ಹಾಗೆ ಈ ತತ್ವಗಳು ಸರ್ಕಾರಕ್ಕೆ ದಾರಿ ತೋರಿಸೋ ಕೆಲಸ ಮಾಡ್ತವೆ. ಉದಾಹರಣೆಗೆ, ಸರ್ಕಾರ ಒಂದು ಹೊಸ ಕಾರ್ಖಾನೆ ಕಟ್ಟೋ ಯೋಜನೆ ತಂದ್ರೆ ಈ ತತ್ವಗಳು ನೆನಪು ಮಾಡ್ತವೆ. ಏನ್ರೀ, ಕಾರ್ಮಿಕರಿಗೆ ಸರಿಯಾದ ಸಂಬಳ ಕೊಡ್ತೀರಾ? ಪರಿಸರಕ್ಕೇನಾದ್ರೂ ಹಾನಿಯಾಗುತ್ತಾ? ಹೀಗೆ ಪ್ರತಿಯೊಂದು ನಿರ್ಧಾರವೂ ಜನರ ಒಳ್ಳೇದಕ್ಕಿದೆಯಾ ಅಂತ ನೋಡ್ಕೊಳ್ಳೋಕೆ ಇವು ಸಹಾಯ ಮಾಡ್ತವೆ. ಈಗ ನಾವು ಈ ತತ್ವಗಳ ಒಂದು ಪ್ರಮುಖ ಭಾಗಕ್ಕೆ ಬರ್ತಿದೀವಿ. ಅದೇ ಸಾಮಾಜಿಕ ನ್ಯಾಯ. ನೋಡಿ, ನಮ್ಮ ಸಮಾಜದಲ್ಲಿ ಕೆಲವರು ತುಂಬಾನೇ ಹಿಂದಿದ್ದಾರೆ ಅಲ್ವಾ? ಕೆಲವರು ದುರ್ಬಲರಾಗಿದ್ದಾರೆ. ಅವರನ್ನ ಕೈ ಹಿಡಿದು ಮೇಲೆತ್ತುವವರೆಗೂ ನಾವು ಒಂದು ಒಳ್ಳೆ ದೇಶ ಅಂತ ಹೇಳ್ಕೊಳ್ಳೋಕೆ ಆಗಲ್ಲ. ಸೊ ಈ ತತ್ವಗಳು ಅದಕ್ಕೆ ಹೇಗೆ ದಾರಿ ತೋರಿಸ್ತೆ ಅಂತ ನೋಡೋಣ ಬನ್ನಿ. ಈ ಸ್ಲೈಡ್ನಲ್ಲಿರೋ ಒಂದೊಂದು ಪಾಯಿಂಟ್ ಕೂಡ ತುಂಬಾ ಪವರ್ಫುಲ್. ಉದಾಹರಣೆಗೆ, ದುರ್ಬಲರಿಗೆ ಉಚಿತ ಕಾನೂನು ನೆರವು ಅಂತಿದೆ. ಅಂದ್ರೇನು? ಒಬ್ಬ ಬಡವನಿಗೆ ಕೋರ್ಟಲ್ಲಿ ನ್ಯಾಯಕ್ಕೋಸ್ಕರ ಹೋರಾಡೋಕೆ ದುಡ್ಡಿಲ್ಲ ಅಂದ್ರೆ ಸರ್ಕಾರವೇ ಅವರಿಗೆ ವಕೀಲರನ್ನ ಕೊಡ್ಬೇಕು. ಯಾಕಂದ್ರೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಯಾರಿಗೂ ನ್ಯಾಯ ಸಿಗದೇ ಇರಬಾರ್ದು ಅಲ್ವಾ? ಹಾಗೆ ಕೊನೆಯ ಅಂಶ ಸಮಾನ ನಾಗರಿಕ ಕಾನೂನು. ಅಂದ್ರೆ ಈ ದೇಶದಲ್ಲಿರೋ ಪ್ರತಿಯೊಬ್ಬರಿಗೂ, ಅವ್ರು ಯಾವುದೇ ಧರ್ಮದವರಾಗಿರ್ಲಿ, ಮದುವೆ, ವಿಚ್ಛೇದನದಂತಹ ವಿಷಯಗಳಲ್ಲಿ ಒಂದೇ ರೀತಿಯ ಕಾನೂನು ತರೋದು ನಮ್ಮ ಸಂವಿಧಾನದ ಒಂದು ದೊಡ್ಡ ಆಶಯ. ಈ ರೀತಿ ನಿಜ ಜೀವನದಲ್ಲಿ ಸಮಾನತೆಯನ್ನು ತರೋದೇ ಇದರ ಉದ್ದೇಶ. ಒಂದು ದೇಶ ನಿಜವಾಗ್ಲೂ ಚೆನ್ನಾಗಿದೆಯಾ ಇಲ್ವಾ ಅಂತ ತಿಳ್ಕೋಬೇಕಾದ್ರೆ ಅಲ್ಲಿರೋ ಕಾರ್ಮಿಕರು, ಮಹಿಳೆಯರು ಮತ್ತೆ ಮಕ್ಕಳು ಎಷ್ಟು ಖುಷಿಯಾಗಿದ್ದಾರೆ ಅಂತ ನೋಡಿದ್ರೆ ಸಾಕು. ಯಾಕಂದ್ರೆ ಅವರು ಚೆನ್ನಾಗಿದ್ರೇನೆ ದೇಶ ಚೆನ್ನಾಗಿರೋದು. ಈ ಬಗ್ಗೆ ನಮ್ಮ ಸಂವಿಧಾನ ಏನ್ ಹೇಳುತ್ತೆ ಅಂತ ಈಗ ನೋಡೋಣ. ಈ 3 ಹಂತಗಳನ್ನ ನೋಡಿ, ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದೆ ಅಲ್ವಾ? ಕಾರ್ಮಿಕರಿಗೆ ಒಳ್ಳೆ ಸಂಬಳ ಸಿಕ್ರೆ ಅವರ ಸಂಸಾರ ಚೆನ್ನಾಗಿರುತ್ತೆ. ಮಹಿಳೆಯರಿಗೆ ಗಂಡ್ಸರಷ್ಟೇ ಸಂಬಳ ಸಿಕ್ರೆ ಕುಟುಂಬದಲ್ಲಿ ಸಮಾನತೆ ಬರುತ್ತೆ. ಇವೆರಡೂ ಸರಿ ಇದ್ದಾಗ ಮಕ್ಕಳು ಕೆಲ್ಸಕ್ಕೆ ಹೋಗೋ ಬದಲು ಶಾಲೆಗೆ ಹೋಗ್ತಾರೆ, ಆರೋಗ್ಯವಾಗಿ ಬೆಳೀತಾರೆ. ನೋಡಿ, ಇದೊಂದು ಚೈನ್ ಲಿಂಕ್ ಇದ್ದಾಗೆ. ಒಬ್ಬರ ಒಳ್ಳೆಯದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದೆ. ಇದನ್ನ ನೋಡ್ಕೊಳ್ಳೋದೇ ಸರ್ಕಾರದ ಕೆಲ್ಸ. ಸರಿ, ಇಷ್ಟೊತ್ತು ನಾವು ಚಂದ್ರ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ದೇಶದ ಸಂಪತ್ತಿನ ಬಗ್ಗೆ ಮಾತಾಡೋಣ. ಸಂಪತ್ತು ಅಂದ ತಕ್ಷಣ ಬರೀ ದುಡ್ಡು, ಬಂಗಾರ ಅಲ್ಲ. ನಮ್ಮ ಹಸಿರಾದ ಹೊಲಗದ್ದೆಗಳು, ನಮ್ಮ ನದಿ ಕಾಡುಗಳು ಮತ್ತು ನಮ್ಮ ಅಜ್ಜ ಮುತ್ತಜ್ಜರು ನಮ್ಗಾಗಿ ಬಿಟ್ಟು ಹೋಗಿರೋ ಅದ್ಭುತವಾದ ಸ್ಮಾರಕಗಳು, ಇವೆಲ್ಲವೂ ನಮ್ಮ ಆಸ್ತಿ. ಇದನ್ನ ಮುಂದಿನ ಪೀಳಿಗೆಗೆ ಹಾಳಾಗದಂತೆ ಕೊಡೋದು ನಮ್ಮೆಲ್ಲರ ಮತ್ತು ಮುಖ್ಯವಾಗಿ ಸರ್ಕಾರದ ಕರ್ತವ್ಯ. ಈ ತತ್ವಗಳು ಅದಕ್ಕೆ ಹೇಗೆ ದಾರಿ ತೋರಿಸುತ್ತೆ ನೋಡೋಣ. ಇಲ್ಲಿ 2 ದೊಡ್ಡ ಜವಾಬ್ದಾರಿಗಳನ್ನ ನಾವು ನೋಡಬಹುದು. ಒಂದು, ನಮ್ಮ ರೈತರ ಬೆನ್ನೆಲುಬಾಗಿರೋ ವ್ಯವಸಾಯವನ್ನ ಇನ್ನಷ್ಟು ವೈಜ್ಞಾನಿಕವಾಗಿ ಮಾಡೋದು. ಇನ್ನೊಂದು, ನಮ್ಮ ಹೆಮ್ಮೆಯಾಗಿರೋ ಪರಿಸರ ಮತ್ತು ಇತಿಹಾಸವನ್ನ ಕಾಪಾಡೋದು. ಯೋಚನೆ ಮಾಡಿ, ಹಂಪಿಯ ಕಲ್ಲಿನ ರಥವನ್ನಾಗಲಿ ಅಥವಾ ಪಶ್ಚಿಮ ಘಟ್ಟಗಳ ಆ ದಟ್ಟವಾದ ಕಾಡನ್ನಾಗಲಿ ನಾವು ಹಾಳ್ಮಾಡ್ಕೊಂಡ್ರೆ ಅದನ್ನ ಮತ್ತೆ ಸೃಷ್ಟಿಸೋಕಾಗುತ್ತಾ? ಸಾಧ್ಯವೇ ಇಲ್ಲ. ಅದಕ್ಕೆ ಇವುಗಳ ರಕ್ಷಣೆ ಸರ್ಕಾರದ ತುಂಬಾನೇ ಮುಖ್ಯವಾದ ಜವಾಬ್ದಾರಿ.
ನೋಡಿ, ನಮ್ಮ ಸಂವಿಧಾನ ಇದೆಯಲ್ಲ, ಅದು ಜನರ ಆರೋಗ್ಯದ ಬಗ್ಗೆನೂ ತುಂಬಾ ಯೋಚನೆ ಮಾಡುತ್ತೆ. ಅದರದ್ದೇ ಒಂದು ಭಾಗವಾಗಿ ಸಮಾಜದ ಆರೋಗ್ಯವನ್ನು ಹಾಳು ಮಾಡೋ ಮದ್ಯಪಾನದಂತಹ ವಸ್ತುಗಳನ್ನ ನಿಷೇಧ ಮಾಡಿ ಅಂತ ರಾಜ್ಯ ಸರ್ಕಾರಗಳಿಗೆ ಒಂದು ಸ್ಟ್ರಾಂಗ್ ಆದ ಸಲಹೆಯನ್ನ ಕೊಡುತ್ತೆ. ಇದು ಕಂಪಲ್ಸರಿ ಕಾನೂನು ಅಲ್ಲ, ಆದ್ರೆ ಜನರ ಮತ್ತು ಕುಟುಂಬಗಳ ಒಳ್ಳೆದಕ್ಕೋಸ್ಕರ ಸರ್ಕಾರಗಳು ಈ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಹೇಳೋ ಒಂದು ಪ್ರಮುಖ ಮಾರ್ಗದರ್ಶನ. ಇನ್ನು ನಮ್ಮ ಕೊನೆಯ ಆದ್ರೆ ಅಷ್ಟೇ ಇಂಪಾರ್ಟೆಂಟ್ ಆದ ವಿಷಯ, ವಸುಧೈವ ಕುಟುಂಬಕಂ ಅಂತ ಕೇಳಿದ್ದೀರಲ್ವಾ? ಅಂದ್ರೆ ಇಡೀ ಪ್ರಪಂಚವೇ ಒಂದು ಕುಟುಂಬ ಅಂತ. ನಮ್ಮ ಸಂಸ್ಕೃತಿಯ ಈ ಮಾತು ನಮ್ಮ ಸಂವಿಧಾನದಲ್ಲೂ ಇದೆ. ನಮ್ಮ ದೇಶ ಕೇವಲ ತನ್ನ ಗಡಿಯೊಳಗೆ ಮಾತ್ರವಲ್ಲ, ಇಡೀ ಪ್ರಪಂಚದ ಜೊತೆ ಹೇಗೆ ಶಾಂತಿಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಈ ತತ್ವಗಳು ಏನ್ ಹೇಳುತ್ತೆ ಅಂತ ನೋಡೋಣ. ನಮ್ಮ ಸಂವಿಧಾನದ ಯೋಚನೆ ಎಷ್ಟು ದೊಡ್ಡದಾಗಿದೆ ನೋಡಿ. ನಮ್ಮ ದೇಶ ಅಂದ್ರೆ ಭಾರತ ಜಗತ್ತಿನಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರಬೇಕು ಅಂತ ಅದು ಹೇಳುತ್ತೆ. ಬೇರೆ ದೇಶಗಳ ಜೊತೆ ನ್ಯಾಯವಾಗಿ ನಡ್ಕೊಡೋದು, ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಗೌರವಿಸೋದು ಮತ್ತು ಜಗತ್ತಿನಲ್ಲಿ ಶಾಂತಿ ನೆಲೆಸೋಕೆ ನಮ್ಮ ಕೈಲಾದ ಸಹಾಯ ಮಾಡೋದು, ಇವೆಲ್ಲವೂ ನಮ್ಮ ವಿದೇಶಾಂಗ ನೀತಿಯ ಬೇರುಗಳಾಗಿರಬೇಕು ಅಂತ ಈ ತತ್ವಗಳು ಹೇಳುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಇದ್ರ ಉತ್ತರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲ, ಈ ಎಲ್ಲ ತತ್ವಗಳನ್ನ ಜಾರಿ ಮಾಡಿ ಅಂತ ನಾವ್ಯಾರೂ ಕೋರ್ಟಿಗೋಗಕ್ಕಾಗಲ್ಲ. ಯಾಕೆ? ಯೋಚ್ನೆ ಮಾಡಿ. ನಮ್ಮ ಸಂವಿಧಾನ ಬರೆದೋರಿಗೆ ಗೊತ್ತಿತ್ತು, ದೇಶಕ್ಕೆ ಹೊಸದಾಗಿ ಸ್ವಾತಂತ್ರ್ಯ ಬಂದಾಗ ಈ ಎಲ್ಲ ಒಳ್ಳೆ ಕೆಲ್ಸಗಳನ್ನ, ಅಂದ್ರೆ ಎಲ್ಲರಿಗೂ ಉದ್ಯೋಗ, ಎಲ್ಲರಿಗೂ ಮನೆ, ಇದನ್ನೆಲ್ಲ ಒಂದೇ ದಿನದಲ್ಲಿ ಮಾಡೋಕೆ ಸರ್ಕಾರದ ಹತ್ರ ಅಷ್ಟು ದುಡ್ಡು, ಅಷ್ಟು ಸಂಪನ್ಮೂಲ ಇರಲ್ಲ. ಅದಕ್ಕೆ ಇದನ್ನ ಕಾನೂನು ಮಾಡ್ಲಿಲ್ಲ. ಬದಲಿಗೆ ಇದನ್ನ ಒಂದು ನೈತಿಕ ಜವಾಬ್ದಾರಿ ಅಂತ ಮಾಡಿದ್ರು. ಅಂದ್ರೆ ದೇಶ ಆರ್ಥಿಕವಾಗಿ ಬೆಳೆದಂತೆ ಸರ್ಕಾರಗಳು ಒಂದೊಂದಾಗೇ ಈ ಗುರಿಗಳನ್ನ ತಲುಪೋಕೆ ಪ್ರಯತ್ನ ಪಡಬೇಕು. ಇದು ಒತ್ತಾಯ ಅಲ್ಲ, ಆದ್ರೆ ಒಂದು ಪವಿತ್ರವಾದ ಕರ್ತವ್ಯ. ಹಾಗಾದ್ರೆ ಕೊನೆಯದಾಗಿ ಹೇಳೋದಾದ್ರೆ, ಈ ರಾಜ್ಯ ನಿರ್ದೇಶಕ ತತ್ವಗಳು ಅಂದ್ರೆ ಒಂದು ಸುಂದರವಾದ, ಎಲ್ಲರೂ ಖುಷಿಯಾಗಿರೋ ಭಾರತದ ಕನಸಿನ ಒಂದು ಬ್ಲೂಪ್ರಿಂಟ್. ಈ ಕನಸು ನಿಜ ಆಗ್ಬೇಕಾದ್ರೆ ಸರ್ಕಾರಗಳು ಇದನ್ನ ಪ್ರಾಮಾಣಿಕವಾಗಿ ಪಾಲಿಸ್ಬೇಕು. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಪ್ರಜೆಗಳಾದ ನಾವೆಲ್ಲರೂ ಈ ತತ್ವಗಳ ಬಗ್ಗೆ ತಿಳ್ಕೊಂಡು ನಮ್ಮ ಸರ್ಕಾರಗಳು ಸರಿಯಾದ ದಾರಿಯಲ್ಲಿ ನಡೀತಾ ಇದಾವಾ ಇಲ್ವಾ ಅಂತ ಎಚ್ಚರದಿಂದ ನೋಡ್ತಾ ಇರಬೇಕು. ಆಗ ಮಾತ್ರ ಸಂವಿಧಾನದಲ್ಲಿ ನಮ್ಮ ಹಿರಿಯರು ಕಂಡಂತಹ ಆ ನಿಜವಾದ ಸುಖಿ ರಾಜ್ಯವನ್ನ ನಾವೆಲ್ಲರೂ ಸೇರಿ ಕಟ್ಟೋಕೆ ಸಾಧ್ಯ.